ತಮ್ಮ ಹೆಸರು? ಮಂಜುನಾಥ್ ಅಂತ. ಯಾವ ಊರು ಸರ್? ಇದೇ ಊರು ಸರ್. ಈಗ ಯದುವೀರ್ ಅವರು ಎಲೆಕ್ಷನ್ ನಿಲ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಅವರಿಲ್ಲ. ಇದರಿಂದ ಏನಾದರೂ ವೋಟಿಂಗ್ ಜಾಸ್ತಿ ಆಗುತ್ತಾ ಬಿ ಜೆ ಪಿಗೆ ಅಥವಾ ಕಡಿಮೆ ಆಗುತ್ತೆ? ಖಂಡಿತ ಜಾಸ್ತಿ ಆಗುತ್ತೆ. ಅಂದರೆ ಯದುವೀರ್ ಅವರ ವರ್ಚಸ್ಸಿಂದ ಆಗುತ್ತಾ ಅಥವಾ ಮೋದಿಯವರ ವರ್ಚಸ್ಸಿಂದ? ಎರಡೂ ಆಗುತ್ತೆ. ಯಾಕೆಂದರೆ ಯದುವೀರ್ ಅವರು ಹೊಸದು, ಇವಾಗ ರಾಜಕೀಯಕ್ಕೆ ಹೊಸದಾಗಿ ಬರ್ತಾ ಇದ್ದಾರೆ. ಮೋದಿಯವರ ಆಡಳಿತ 10 ವರ್ಷ ಆಗಿದೆ. ಮೋದಿ ಆಡಳಿತನೂ 70% ನಮ್ಮ ಮೈಸೂರು ಕಾನ್ಸ್ಟಿಟ್ಯೂನ್ಸಿಗೆ ಸಕ್ಸಸ್. ಇನ್ನು ಮಿಕ್ಕಿದ್ದು ರಾಜರ ವರ್ಚಸ್ಸಲ್ಲಿ ನಡೆಯುತ್ತೆ. ಯಾಕಂದರೆ ಪ್ರತಾಪ್ ಸಿಂಹ ಅವ್ರಿಗೆ ಅವ್ರದ್ದೇ ಆದ ವರ್ಚಸ್ಸಿತ್ತು. ಅವ್ರದ್ದೇ ಆದ ವರ್ಚಸ್ಸು ಅಂದರೆ ಮೋದಿಯಿಂದ ಬಂದದ್ದಲ್ವ, ಬಿ ಜೆ ಪಿ ಮೋದಿಯಿಂದ ಬಂದದ್ದು. ಏನೂ ಇಲ್ಲಿ ಝೀರೋ ಇರೋನ್ನ ಹೀರೋ ಮಾಡಿದ್ದಾರೆ ಅಲ್ವಾ. ಮೋದಿ ವರ್ಚಸ್ ಫಸ್ಟು, ಆ ನಂತರ ಪಾರ್ಟಿಯಿಂದ ಪ್ರತಾಪ್ ಸಿಂಹನಿಗೆ ಅಡ್ವಾಂಟೇಜ್ ಅಷ್ಟೇ. ಪ್ರತಾಪ್ ಸಿಂಹ ಅವ್ರನ್ನೂ ಅಲ್ಗಳೆಯಂಗಿಲ್ಲ, ಅಲ್ಗಳೆಯಲ್ಲ. ಯಾರೂ ಮಾಡದೇ ಇರೋಂಥದ್ದು MP ಕೆಲಸ ಮಾಡಿದ್ದಾರೆ. ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋಕ್ಕಿಂತ ಮೋದಿ ಅಲ್ಲಿದ್ದಾರೆ, ಅಲ್ಲಿಂದ ಇವ್ರು ತಂದಿದ್ದಾರೆ ಅನ್ಬೋದು ಅಷ್ಟೇ ಹೊರತು ಇವ್ರದ್ದೇ ಅಂತ ಎಫರ್ಟ್ ಇದೆ ಇಲ್ಲ ಅಂತ ಹೇಳಲ್ಲ. ಆದರೆ ಕ್ರೆಡಿಟು ಪಾರ್ಟಿ ಮೋದಿ. ಅಂದರೆ ಮೋದಿಯವರು ಯಾರನ್ನೇ ನಿಲ್ಲಿಸಿದ್ರು, ಯಾರನ್ನೇ ನಿಲ್ಲಿಸಿದ್ರೆ ಅಂತಲ್ಲ, ಅವರು ಆಯ್ಕೆ ಅಷ್ಟು ಪರ್ಫೆಕ್ಟ್ ಇರುತ್ತೆ. ನಮಸ್ಕಾರ. ನಮ್ಮ ಹೆಸರು? ಸಿದ್ದರಾಜು ಅಂತ. ಯಾವ ಊರವರು ಸರ್? ನಾವು ಇಲ್ಲೇ ಮೈಸೂರು. ಯದುವೀರ್ ಅವರು ಎಲೆಕ್ಷನ್ ನಿಲ್ತಾ ಇದ್ದಾರೆ, ಮಹಾರಾಜರು. ಪ್ರತಾಪ್ ಸಿಂಹ ಅವರಿದ್ರು. ಏನಾದರೂ ವೋಟಿಂಗ್ ಆಗುತ್ತಾ? ಆಗುತ್ತೆ. ಏನು ತೊಂದರೆ ಇಲ್ಲ, ಗೆಲ್ತಾರೆ ಅಂತೀರ? ಗೆಲ್ತಾರೆ. ಅಂದರೆ ಯದುವೀರ್ ಅವರು ವರ್ಚಸ್ ನೋಡೇ ವೋಟ್ ಹಾಕ್ತಾರ ಅಥವಾ ಮೋದಿಯವರು ವರ್ಚಸ್? ಒಟ್ಟಲ್ಲಿ ಮೋದಿಯವರು ಹೊತ್ತ ಯದುವೀರವ್ರ ಹೊತ್ತ ಮೈಸೂರು ಮಹಾರಾಜರು ಗೆಲ್ಲೋದಂತೂ ಗ್ಯಾರಂಟಿ. ಕಾಂಗ್ರೆಸ್ ಅವ್ರು ಏನಾದ್ರು ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಂತರೆ? ಯಾವ ಕ್ಯಾಂಡಿಡೇಟ್ ಬಂದರೂ ಬರಲ್ಲ ಬಿಡಿ. ಸುಳ್ಳು ಗ್ಯಾರಂಟಿ ಏನಿಲ್ಲ ಸರ್. ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಯಾವ ಗ್ಯಾರಂಟಿ ಬಂದಿಲ್ಲ ನಮ್ಗೆ. ಬಂದ್ಬಿಟ್ಟಿರೋ ನಾವು ಹೇಳ್ದಂಗೆ ಕೇಳ್ತೀವಿ ಅವ್ರನ್ನ. ಬಸ್ಸಲ್ಲಿ ಒಂದು ಓಡಾಡ್ತಾರೆ, ಲೈಟ್ ಬಿಲ್ ಒಂದು 2,000 ರೂಪಾಯಿ ಏನೂ ಬಂದಿಲ್ಲ, ಗೊತ್ತಾಯ್ತಾ? ಬರೀ ಗ್ಯಾರಂಟಿ ಅಂತ ಬಾಯಲ್ಲಿ ಹೇಳ್ತಾರೆ ಅಷ್ಟೇ ಅವರು. 500 ಗ್ಯಾರಂಟಿ. ಇದು ಯಾರಿಗೆ ಸಿಕ್ಕಿದ್ದೋ ಯಾರಿಗೆ ಹೋಗಿದ್ದೋ ಅದಂತೂ ಗೊತ್ತಿಲ್ಲ. ಕರೆಂಟ್ ಬಿಲ್ ಫ್ರೀ ಆಯ್ತಲ್ಲ ಸರ್? ಅದೊಂದು ಬಸ್ಸು, ಎರಡೇ ಗ್ಯಾರಂಟಿ. ಇದಂತೂ ಗ್ಯಾರಂಟಿ. ಇವಾಗಿನ ಕ್ಯಾಂಡಿಡೇಟಲ್ಲಿ ಗ್ಯಾರಂಟಿ ಮಹಾರಾಜರು ಗ್ಯಾರಂಟಿ ಬರ್ತಾರೆ, ಗೆಲ್ತಾರೆ. ಎಲ್ಲ ನಮ್ಮ ಓಟು ಅವ್ರಿಗೆ. ಸರ್, ಪ್ರತಾಪ್ ಸಿಂಹ ಅವರು ಈಗ ಪಾಪ ಏನು ಮಾಡೋಕ್ಕಾಗಲ್ಲ, ಮಿಸ್ ಆಯಿತು. ಏನು ಮಾಡೋದು ಇದ್ರೆ ಅವರು ಬರೋರು, ಅವರು ಚೆನ್ನಾಗಿ ಕೆಲಸ ಮಾಡಿದರು, ಅವರು ಬರೋರು. ಆದರೆ ಈಗ ಮಿಸ್ ಆಗಿದೆ ಪಾಪ. ಏನು ಮಾಡೋಕ್ಕಾಗುತ್ತೆ? ಅವ್ರ ಬದಲಿಗೆ ಇವ್ರು ಬರ್ತಾರೆ, ಯದುವೀರವ್ರು. ಅವರು ಸಂತೋಷ ನಮ್ಗೆ ಬಂದಿರೋದು. ಮತ್ತೆ ಕೆಲಸ ಮಾಡ್ತಾರೆ ಅಂತ ಭರವಸೆ ಇದೆ, ಮಾಡ್ತಾರೆ. ಒಂದು 5 ವರ್ಷ ನೋಡ್ತೀವಿ ಅವ್ರು ನೋಡಾದ್ಬಿಟ್ಮೇಲೆ ಆಮೇಲೆ ಮಾತಾಡ್ತೀವಿ. ಕೇಂದ್ರದಲ್ಲಿ ಸರ್ ನರೇಂದ್ರ ಮೋದಿ ಅವರಿಗೆ ಅವರು ದೇವರು ಭಗವಂತ, ಪಾಪ ಮಾಡ್ತಾರೆ ಚೆನ್ನಾಗಿ. ಈ ಥರ ಎಲ್ಲ ಸುಳ್ಳು ಪಳ್ಳಿ ಕಡೆಯಿಂದ ಮಾಡೋಕ್ಕೆ ಹೋಗಲ್ಲ. ಅವರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ. ಅವರು ಹೇಳೋದು ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ ಸರ್. 15 ಲಕ್ಷ ಆಗ್ತಿದ್ದು ಅದು ಅವ್ರು ಅಂದಿಲ್ಲ, ಬಾಯ್ಬಿಟ್ಟು ಭಾಷಣದಲ್ಲಿ ಎಲ್ಲ ಮಿಸ್ ಆಗಿ ಅಂದ್ರೆ ತರ್ತೀನಿ ಅಂತಂದ್ರು ಅವರು. ಅದು ನಡಿಬಿಡ್ನಿಲ್ವಲ್ಲ ಯಾರು ತರೋರು. ಅವರು ತರಕ್ಕೆ ಆಗಲಿಲ್ಲ, ಏನು ಮಾಡೋಕ್ಕಾಗುತ್ತೆ? ಅವ್ರು ಕೊಡ್ತೀವಿ ಏನು ಮಾಡೋದು? 15 ಲಕ್ಷ ಹಾಕ್ತೀವಿ ಅಂದರೆ ಬಂದರೆ ಹಾಕ್ತೀವಿ ಅಂದರೆ ಏನು ಮಾಡೋಕ್ಕದ್ದು? ಅದೊಂದು ತಪ್ಪಾಗೋಯ್ತು. ಅದು ಒಂದು ಏನು ತಪ್ಪಲ್ಲ. ಯೋಜನೆ ಇಟ್ಕೊಂಡಿದ್ರು, ಹಾಕಬೇಕು ಅಂತ ಮಾಡಿದರು ಪಾಪ. ಮಾಡೋವಂಥ ಜನಗಳಿಗೆ ಸೇವೆ ಮಾಡೋವಂಥ ಈಗಲೂ ಮಾಡ್ತಾವ್ರೆ, ಮುಂದಕ್ಕೂ ಮಾಡ್ತಾರೆ. ಅವರೇ ಇರಬೇಕು. ಇನ್ನೂ ಒಂದು 5 ವರ್ಷ 10 ವರ್ಷ ಅವರೇ ಇರಲಿ. ಡೆವಲಪ್ ಮಾಡಿದ್ದಾರೆ ಅಂತೀರ? ಚೆನ್ನಾಗಿ. ನಮಗೆ ನಮಗೆ ನೋಡಿ, ನೆನ್ನೆ 100 ರೂಪಾಯಿ ಕಮ್ಮಿ ಆಯಿತು ಸಿಲಿಂಡ್ರು, ಕೊನೆಗೆ 52 ರೂಪಾಯಿ ಬೆಳೆ ಎಲ್ಲ ಕಮ್ಮಿ ಮಾಡ್ಕೊಂಡು ಬರ್ತಾರೆ. ಏನು ಅವರೊಬ್ಬ ಏನೋ ಒಂದು ಮನ ಸಂಸಾರ ಮಾಡೋದೇ ಕಷ್ಟ. ನಾವು ಇಡೀ ದೇಶನೇ ನೋಡ್ಬೇಡುವ ಅವರು. ಸುಮ್ಮನೆ ಅನ್ಬಾರ್ದು. ಏನು ಮಾಡ್ತಾರೆ, ನಿಧಾನ ಮಾಡ್ತಾರೆ, ಮಾಡ್ಕೊಬೇಕು. 150 ಕೋಟಿ ಜನ. 150 ಕೋಟಿ ಜನ ನೋಡ್ಬೇಡುವ ಅಂತ ಜನ ಕಮ್ಮಿ ಇದ್ದ ಎಲ್ಲ ಒಡ್ಲಿ ಅವ್ರು ಬಂದರೆ ಒಳ್ಳೆಯದು. ಅವರೇ ನಮಗೆ ಮುಂದಕ್ಕೆ ನಮ್ಮ ಇಂಡಿಯಾ ಉಳಿಬೇಕು ಅಂದರೆ ನರೇಂದ್ರ ಮೋದಿಯವ್ರು ಇರಬೇಕು. ಬೇರೆಯವ್ರು ಯಾರು ಬಂದರೂ ಹಾಳು ಮಾಡಕ್ಕೆ ಕೊಡ್ತಾರೆ. ಅದಂತೂ ನಿಜ ಇಲ್ವಾ? ಏನಿವ್ರೆ ನರೇಂದ್ರ ಮೋದಿ ಅವರು ಬರೋದು ಗ್ಯಾರಂಟಿ ಅಂತ? ಅಲ್ಲ, ಅವ್ರನ್ನ ಹೇಗೆ ಮೆಚ್ಕೊಂಡಿದ್ದೀರಾ ನೀವು? ಹೌದು ಸರ್, ಹೌದು. ಕೆಲಸಗಳು ಕೆಲವೊಂದೊಂದು ಕಾಣಿಸೋದೇ ಇಲ್ಲ. ಅವ್ರಿಗೆ ಬರೀ ಮಾತಾಡೋದಾಯ್ತು. ಇಲ್ಲ ಅವ್ರ ಕೆಲಸಗಳು ಆಯ್ತಾವೆ. ಈಗ ರಸ್ತೆ ಬದಿ ವ್ಯಾಪಾರಸ್ಥರಿಗೆಲ್ಲ ಒಳ್ಳೇದು ಮಾಡೋರೆ, ಆಯ್ತಾ? ಈಗ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಗೆಲ್ಲ ಒಂದು ರೀತಿ ಒಳ್ಳೇದಾಗಿದೆ. ಅವ್ರು ಸಾಲ ಸೌಲಭ್ಯಗಳು ಕೊಟ್ಟಿದ್ದಾರೆ. ಆ ಸಾಲದಲ್ಲಿ ನಾನು ಇದ್ದೀನಿ, ಆಯ್ತಾ? ಲಕ್ಷಾಧೀಶ್ವರ್ರಿ ಎಲ್ಲ. ಈಗ ಹೆಣ್ಮರವರು ಲಕ್ಷಾಧೀಶ್ವರ್ರಿ. ಈಗ ಮೊದಲು ಯಾರೂ ಇರಲಿಲ್ಲ. ಈಗ ಒಂದು ಅವ್ರು ಬಂದ ಮೇಲೆ ಎಲ್ಲ ದುಡ್ಡು ನೋಡ್ತಾವ್ರೆ. ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು? ಆಗ ಈಗ ಊಟಕ್ಕೂ ತೊಂದರೆ ನಮ್ಗಳಿಗೆ. ಅವ್ರು ಬಂದ ಮೇಲೆ ಎಲ್ಲ ಏನು ಮಾಡ್ಕೋಬೇಕು ಮಾಡ್ತಾವ್ರೆ, ಎಲ್ಲ ಮಾಡಿಕೊಟ್ರೆ ಅವರೇ ನಮಗೆ ಸರಿ.
ಸಾಕು ನಮಗೆ ಜಾಸ್ತಿ ಆಸೆ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಏನು ಕೊಡ್ತೀರೋ ತಗೋತಾ ಇದ್ವಿ ಇಲ್ವಾ? ಬಡತನ ನಿವಾರಣೆ ಆಗ್ತಾ ಇದೆ. ನಿವಾರಣೆ ಆಗಿದೆ, 100ಕ್ಕೆ 100 ಭಾಗ ನಿವಾರಣೆ ಆಯ್ತಾ ಇದೆ. ಇನ್ನೊಂದು 5 ವರ್ಷ 10 ವರ್ಷ ಇದ್ರೆ ಬಡವರು ಅನ್ನೋರೇ ಇರೋಲ್ಲ. ಫುಟ್ಪಾತಲ್ಲಿ ವ್ಯಾಪಾರ ಮಾಡೋನು ನನಗೆ 50,000 ರೂಪಾಯಿ ಯಾರು ಸರ್ ಕೊಡ್ತಾರೆ? ನೋಡಿ, ಯಾವ ದಾಖಲೆ ಇಲ್ಲ, ಹಾಂ, ಯಾವ ಆಧಾರ ಇಲ್ಲ, ಯಾರು ಕೊಡ್ತಾರೆ ಹೇಳಿ? ಇವಾಗ ನಾನು 50,000 ತಗೊಂಡಿದ್ದೀನಿ, ಈಗ ಒಂದು ಕಂತು ಕಟ್ಟಿದ್ದೀನಿ. ಹಾಂ, ಯಾರು ಕೊಡ್ತಾರೆ? ಕೊಡ್ತೀನಿ ಅಂತ ಯಾರು ಮಾಡಲ್ಲ. ಒಬ್ಬ ಫುಟ್ಪಾತ್ ವ್ಯಾಪಾರಿಗೆ ಯಾರು 50,000 ಕೊಡೋಲ್ಲ. ಸುರುಟಿ ಕೊಡು, ಆಧಾರ ಕೊಡು ಏನಾದ್ರು ಕೇಳ್ತಾರೆ. ಏನು ಕೊಟ್ಟಿದ್ದೀವಿ ನಾವೀಗ? ಏನೂ ಕೊಟ್ಟಿಲ್ಲ. ಒಂದು ಲೈಸೆನ್ಸ್ ಕೊಟ್ಟಿದ್ದೀವಿ ಅಷ್ಟೇ. ಅವ್ರು ಕೊಟ್ಟಿರೋ ಲೈಸೆನ್ಸೇ, ಅವ್ರ ಲೈಸೆನ್ಸ್ ಅವ್ರಿಗೆ ಕೊಟ್ಬಿಟ್ಟು ದುಡ್ಡು ತಗೊಂಡಿವಿ. ಅನುಕೂಲ ಆಗಿದೆ ಅಂತ. ಹಾಂ, ಮತ್ತು ಸುಮ್ಮನೆ ಮಾಡ್ಬೇಕಾಗ್ತದೆ. ಇದು ಇಂಪಾರ್ಟೆಂಟ್. ಅವರೇ ಸಾಕು ಸರ್, ಸಾಕು ಸಾಕು ಸಾಕು. ಯದುವೀರವ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಗೆಲ್ತಾರೆ ಸರ್, ಗೆಲ್ತಾರೆ. ಹೌದಾ? ಗೆಲ್ತಾರೆ. ಅಲ್ಲ, ಅವರು ಯಾಕಂದ್ರೆ ಹೊಸ ಮುಖ. ಇಲ್ಲ, ಹೊಸ ಮುಖ ಆದ್ರೂ ಅವ್ರ ಮಹಾರಾಜರು ಅನ್ನೋದೊಂದಿದೆ. ಮೈಸೂರು ಮಹಾರಾಜರು, ಮೈಸೂರು ಹೆಸರು ಇದೆ, ಅದರಿಂದ ಗೆಲ್ತಾರೆ. ಗೆಲ್ತಾರೆ. ಪ್ರತಾಪ್ ಸಿಂಹ ಅವ್ರನ್ನ ಕೆಲವರು ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಇಲ್ಲ ಇಲ್ಲ, ಅವ್ರು ಕೊಟ್ಟಿದ್ರು, ಅವರು ಗೆಲ್ತಾ ಇದ್ರು. ಏನೋ ಒಂದು ಹತಾಚುರದಿಂದ ಮಹಾರಾಜರಿಗೆ ಬಂದಿದೆ, ಗೆಲ್ತಾರೆ. ಸರ್, ಕಾಂಗ್ರೆಸ್ ಇಂದ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಂತ್ರೆ? ಅಲ್ಲ, ಮಹಾರಾಜರೇ ಗೆಲ್ಲೋದು ಸರ್. ಹೌದಾ? ಮಹಾರಾಜರೇ ಗೆಲ್ಲೋದು 100%. ಮಹಾರಾಜರೇ ಗೆಲ್ತಾರೆ. ಮೋದಿ ಅವರು ಹೇಗೆ ಸರ್ ಆಡಳಿತ? ಮೋದಿ ಅವರು ಒಳ್ಳೆ ಇದಿದೆ ಸರ್, ಒಳ್ಳೆ ಅಲೆ ಇದೆ. ಮೋದಿ ಅಲೆ ಚೆನ್ನಾಗಿದೆ. 10 ವರ್ಷದಿಂದ ಒಳ್ಳೆ ಕೆಲಸಗಳು ನಡೀತಾ ಇದೆ. ಅದರಿಂದ ಮೋದಿ ಅಲೆ ನಡೀತದೆ. ನೆಕ್ಸ್ಟ್ ಟರ್ಮ್ ಬರಲಿ ಇನ್ನೊಂದು ಟೈಮ್ ಕೊಡಲೇಬೇಕು ಮೋದಿ ಅವ್ರಿಗೆ. ಬರಲಿ, ಇನ್ನೊಂದು 5 ವರ್ಷ ಆಡಳಿತ. ಹೌದು ಸರ್, ಕೊಟ್ಟರೆ ನಡೆಯುತ್ತೆ ಸರ್. ನಮಸ್ಕಾರ. ತಮ್ಮ ಹೆಸರು? ದಸೇಗೌಡ. ಯಾವೂರವರು? ದೊಡ್ಡಬರ್ಗಿ. ಯಾವರು? ದೊಡ್ಡಬರ್ಗಿ, ಕೋಟೆ ತಾಲೂಕು. ಕೋಟೆ. ಹಾಂ. ಈಗ ಇಲ್ಲಿ ಮೈಸೂರಲ್ಲಿ ಯದುವೀರ್ ಅವರು ಎಲೆಕ್ಷನ್ ನಿಂತ್ಕೊಳ್ತಾ ಇದ್ದಾರೆ. ಆಯ್ತು, ಆಗ್ತದೆ. ಗೆಲ್ತಾರ? ಗೆಲ್ತಾರೆ. ಮಹಾರಾಜರು ಗೆಲ್ತಾರೆ. ಓಟ್ ಹಾಕ್ತಾರೆ ಅಂತೀರಾ? ಹಾಂ, ಹಾಕ್ತಾರೆ. ಆಗ್ತಾರೆ. ಹೌದಾ? ಯಾಕಂದ್ರೆ ಪ್ರತಾಪ್ ಸಿಂಹ ಅವ್ರದ್ದು ಟಿಕೆಟ್ ಮಿಸ್ ಆಗಿ ಇವರು ಸಿಕ್ಕಿರೋದು ಈಗ. ಸರಿ ಆಯ್ತು ಹಾಕ್ತಾರೆ ಕಂಬಿಡಿ. ಗೊತ್ತಾಯ್ತು. ಬರ್ತದ ಮೊಬೈಲ್ಗೆ ಬೆಲ್ಲ ಅಲ್ಲ ಹೇಳ್ತಾವ್ರೆ. ನಾವು ಯಾವ ಮಾಡಿ ಕೇಳ್ತೇವಲ್ಲ. ಬಿಜೆಪಿಯಿಂದ ನಿಲ್ತಾವ್ರ ಅವರು. ಸರಿ, ನೋಡೋ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರು ಗ್ಯಾರಂಟಿಗಳು ಕೊಟ್ಟರಲ್ಲ, ಅದರಿಂದ ಓಟ್ ಜಾಸ್ತಿ ಆಗಲ್ವ? ನೋಡೋ ಹೆಂಗಾದ್ದು. ನಮ್ಮ ಜನ ಕೈಲಾದ ನಮ್ಮ ಕೈಲಿ ಇದ್ದ ಹೆಂಗಾದ್ದು ನೋಡು. ಈಗ ಇಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಕೊಂಡಿದ್ದೀರಾ? ಮೆಚ್ಕೊಂಡಾರ ಇಲ್ಲ, ಅವರೇ ಬರ್ಬೇಕು ಅಂತಾರೆ, ಇವ್ರು ಬರ್ಬೇಕು ಅಂತ ಇವರು ಅಂತಾರೆ. ಜನ ಕೈಲಾದ ನಮ್ಮ ಕೈಲಿ ಇಲ್ಲ ನೋಡು. ಅಂದರೆ ಕೇಂದ್ರದಲ್ಲಿ 10 ವರ್ಷ ಆಡಳಿತ ಮಾಡೋರ ಏನು ಅನ್ಸಿದೆ ಅವರು? ನಾವು ಯಾರಿಗೂ ಹೇಳೋಕ್ಕಾಗಲ್ಲ. ಈಗ ನಮ್ಮ ಅನುಭವ ಯಾರಿಗೂ ಗೊತ್ತಾಗಲ್ಲ. ಇಂಡಿಯಾ ತೋರ್ತಾದ ಅವ್ರದ್ದೇ ಅಂತ. ಇಂಡಿಯಾ ತಾಲೂಕಿನಲ್ಲಿ ಅವ್ರದ್ದೇ ಅಂತ ತೋರ್ತದ, ಮೋದಿದೆ ಅಂತ ತೋರ್ತದ. ನಾವು ಯಾರ್ದು ಅಂತ ಹೇಳೋಕ್ಕಲ್ಲ. ನಿಮ್ಮ ಮನಸ್ಸಲ್ಲಿ ಈಗ ಮೋದಿಯವ್ರನ್ನ ಮೆಚ್ಕೊಂಡಿದ್ದೀರಾ? ಓಕೆ, ಇವರು ಕೆಲಸ ಮಾಡ್ತಾರಪ್ಪ ವ್ಯಕ್ತಿ ಅಂತ ಅನಿಸುತ್ತಾ? ಕೆಲವ್ರು ಹಂಗಂತಾರೆ, ಕೆಲವು ಸಿದ್ದರಾಮಯ್ಯನೇ ಸರಿ ಅಂತಾರೆ. ನಮ್ಮ ಮಾತು ನಮಗೆ ಗೊತ್ತಾಯ್ತಾ ಇಲ್ಲ. 2 ಕಡೆನೂ ಒಮ್ಮೆಗದ, ನಾವು ಯಾರಿಗೂ ಹೇಳೋಕ್ಕಲ್ಲ. ಕಾಂಪಿಟೇಷನ್ ಇದೆ ಅಂತಾರೆ. ಹಾಂ, 2 ಕಡೆನೂ ಅದ. ನಮ್ಮ ಇಲ್ಲಿ ಕೇಳ್ತೀವಿ ಅಪ್ಪ ಅಮ್ಮನೇಲಿ, ಇದರಲ್ಲಿ ಎಲ್ಲ ಟಿ ವಿಲೆಲ್ಲ ಕೇಳ್ತೀವಿ ನೋಡಿ. ಈಗಲೂ ಹೇಳ್ತೀವಿ ನಾವು ಕೇಳ್ತಾ ಇರ್ತೀವಿ. ಇಲ್ಲಿ ಯದುವೀರ್ ಅವರು ಬರಲಿ, ಎಲೆಕ್ಷನ್ ನಿಲ್ಲಿ ಅಂತೀರಾ? ಹಾಂ, ನಿಲ್ಲಿ. ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ಗೆಲ್ತಾರೆ. ನಮ್ಮ ಕೈಲಿ ಇಲ್ಲ, ನಾವು ಗೆಲ್ತೀವಿ ಅಂತ ಹೇಳೋಕ್ಕಲ್ಲ. ಇರಲಿ.